ಟಿ ನರಸೀಪುರ ತಾಲೂಕಿನ ಕಯ್ಯಂಬಳ್ಳಿ ಗ್ರಾಮದಲ್ಲಿ ಜಿಎಸ್ಎಸ್ ಸಿಂಹ ಸುಬ್ಬ ಮಹಾಲಕ್ಷ್ಮಿ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಹಾಗೂ ಜನಸ್ಪಂದನ ಸೇವಾ ಸಂಘದ ಸಹಯೋಗದಲ್ಲಿ 2025-26ನೇ ಸಾಲಿನ ಶೈಕ್ಷಣಿಕ ಸಾಲಿನ ವಾರ್ಷಿಕ ಎನ್ಎಸ್ಎಸ್ ಶಿಬಿರ ಮತ್ತು ಉಚಿತ ಆರೋಗ್ಯ ಶಿಬಿರವನ್ನು ನಡೆಸಲಾಯಿತು. ಕಯ್ಯಂಬಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಶಸ್ತ್ರಚಿಕಿತ್ಸೆ ವೈದ್ಯರಾದ ಡಾಕ್ಟರ್ ರೇವಣ್ಣ ಹೊರರೋಗಿಗಳ ತಪಾಸಣೆಯನ್ನು ನಡೆಸಿ ಸಾರ್ವಜನಿಕರಿಗೆ ಅಗತ್ಯವಾದ ಆರೋಗ್ಯ ಸಲಕರಣೆಗಳನ್ನು ಕೊಟ್ಟರು. ಇನ್ನು ಪಠ್ಯ ಶಿಕ್ಷಣದ ಜೊತೆಗೆ ಸಮುದಾಯದ ಪರಿಚಯ, ಸೇವೆಯ ಮೂಲಕ ಸ್ವಚ್ಛತೆ ಹಾಗೂ ಆರೋಗ್ಯದ ಅರಿವು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಹಭೋಜನ ಮತ್ತು ಕ್ರೀಡಾ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿಯ ಮನೋಭಾವವನ್ನು ಬೆಳೆಸುವಂಥದ್ದು ಇಂತಹ ಶಿಬಿರಗಳ ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳಿದರು. ಒಂದು ದೇಶ, ಒಂದು ರಾಷ್ಟ್ರ ಅದು ಅಭಿವೃದ್ಧಿ ಹೊಂದಬೇಕು ಅಂದರೆ ಮೊದಲನೇದಾಗಿ ಆ ಒಂದು ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆ ಸರಿಯಿರಬೇಕು. ಇವತ್ತು ನಾವು ನೋಡ್ತಾ ಇದ್ವಿ, ಯಾವುದೇ ಸರ್ಕಾರಗಳು ಬಂದಾಗ ಹೆಚ್ಚಿನ ಆದ್ಯತೆಯನ್ನ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಕೊಡಬೇಕು. ಆವಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಇವತ್ತು ಹಳ್ಳಿಗಾಡಿನಲ್ಲಿ ನಮ್ಗೆ ಅನ್ನ ಹಾಕ್ತಕ್ಕಂಥವ್ರು ಈ ದೇಶದ 2 ಕಣ್ಣುಗಳಂದ್ರೆ ದೇಶವನ್ನ ಕಾಯ್ತಕ್ಕಂಥ ಸೈನಿಕರು, ಅವ್ರಿಗೂ ಕೂಡಿ ನಮ್ಮನ್ನು ಕೂಡಿ ಎಲ್ಲರಿಗೂ ಅನ್ನ ಹಾಕ್ತಕ್ಕಂಥವ್ರು ರೈತರು. ಇವತ್ತು ನಾವು ನೋಡ್ತಾ ಇದ್ದೀವಿ, ಸುಮಾರು 2,000-3,000 ರೈತರು ಪ್ರತಿ ವರ್ಷ ಕೂಡ ಅವರು ಆತ್ಮಹತ್ಯೆ ಮಾಡ್ಕೊತಾರೆ. ಯಾಕೆ ಅಂತ ಸರ್ಕಾರಗಳು ನಾವು ಈ ಹೋರಾಟಗಳು ಏನಿರ್ತದೆ ಅದನ್ನ ಅರಿವು ಮೂಡಿಸಿದಾಗ ಹೋರಾಟ ಮಾಡಿ ಅರಿವಾಗುತ್ತೆ. ಯಾಕಂದ್ರೆ ನಾವು ಎಷ್ಟೇ ದುಡಿದು ಹಣ ಎಷ್ಟೇ ಇಟ್ಕೊಂಡ್ರು ನಾವು ಕರೆನ್ಸಿ ನೋಟ್ನ ತಿನ್ನಕ್ಕಾಗಲ್ಲ. ರೈತರು ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಲಾಭವನ್ನು ನಿರೀಕ್ಷೆ ಮಾಡಿದವನು ನಮಗೆ ಅನ್ನ ಆಗ್ತಾ ಇರ್ತಾರೆ. ಇವತ್ತು ಮಾರ್ಕೆಟ್ನಲ್ಲಿ ಅವ್ರಿಗೆ ಬೆಂಬಲ ಬೆಲೆಯಲ್ಲೇ ಸೂಕ್ತವಾದ ಬೆಳೆದಾಗ ಜಾಸ್ತಿ ಬೆಳೆಯುತ್ತ ಫಸಲು ಅದನ್ನು ತಗೊಳ್ಳೋದನ್ನು ನಾವು ಕಂಡಿದ್ದೇವೆ. ಇವೆಲ್ಲ ಇದಾಗಬೇಕು ಅಂದರೆ ನಾನು ಯಾಕೆ ಮಾತಾಡಿದೆ ಈ ಸಂದರ್ಭದಲ್ಲಿ ಅಂತಂದರೆ ಇದು ಭಾಳ ಮುಖ್ಯ. ಇದನ್ನು ನಾವು ಹೊರ ಮೂಡಿಸ್ಬೇಕು. ಹಾಗಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ನಮ್ಮ ಜನಸ್ಪಂದನ ಸೇವಾ ಟ್ರಸ್ಟ್ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ. ಹೆಚ್ಚಿನ ಕೆಲಸ ಇನ್ನೂ ಆಗಲಿ ಅಂತ ಹೇಳ್ತಾ ಶುಭ ಕೋರ್ತಾ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.